ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಚಾನಲ್ ಏನಪ್ಪ ಅಂದರೆ ಸೆಕೆಂಡ್ PUC ಎಕನಾಮಿಕ್ಸ್ ಮಾಡೆಲ್ ಪೇಪರ್, ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಇವತ್ತು ಮಾತಾಡೋಣ. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ನಮಗೆ ಕರ್ನಾಟಕ ಬೋರ್ಡ್ ಕಡೆಯಿಂದ ಬಂದಿರುತ್ತೆ. ಸೊ ದಟ್ ಈ ಒಂದು ಮಾಡೆಲ್ ಪೇಪರ್ನಲ್ಲಿ ನಿಮಗೆ ಈವನ್ ಕನ್ನಡ ವರ್ಷನ್ ಇದೆ ಆ್ಯಂಡ್ ಹಾಗೆ ಇಂಗ್ಲೀಷ್ ವರ್ಷನ್ ಕೂಡ ಇದೆ. ಸೊ ಟೋಟಲ್ ಆಗಿ ಇದರಲ್ಲಿ ನಿಮಗೆ ಪೂರ್ತಿ ಮಾಡೆಲ್ ಪೇಪರ್ ಇರುತ್ತೆ ಆ್ಯಂಡ್ ಪ್ರತಿಯೊಂದು ಸೆಕ್ಷನಲ್ಲೂ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ಬೋದು ಆ್ಯಂಡ್ ಯಾವ ಚಾಪ್ಟರ್ಸಿಂದ ತುಂಬ ಕ್ವಶನ್ಸ್ ರೈಸ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಲ್ಲಿ. ಸೊ ಇದೇ ರೀತಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಬೇಕು ಅಂದರೆ ಆ್ಯಂಡ್ ಫೈನಲ್ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಬೇಕು ಅಂದರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಆ್ಯಂಡ್ ಲೈಕ್ ಮಾಡಿದ್ರೆ ನಿಮಗಿರುವಂಥ ಫ್ರೆಂಡ್ಸ್ಗೆಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಸೊ ಖಂಡಿತ ನಿಮ್ಮ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಮೂವ್ ಇನ್ ಟು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಆಲ್. ಸೊ ಸ್ಟೂಡೆಂಟ್ಸ್, ನೀವಿಲ್ಲಿ ಈ ಮಾಡೆಲ್ ಪೇಪರ್ನ ಅಬ್ಸರ್ವ್ ಮಾಡಿದ್ರೆ ಸೊ ಇಲ್ಲಿ ಪಾರ್ಟ್ ಎದಲ್ಲಿ ನಿಮಗೆ ಸೊ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಇರುತ್ತೆ. ಸೊ ಅದಕ್ಕೆ 5 ಮಾರ್ಕ್ಸ್ ಅನ್ನೋದು ನಿಮಗೆ ಬರೋದಾಗುತ್ತೆ. ಆ್ಯಂಡ್ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಅದಕ್ಕೆ 5 ಮಾರ್ಕ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ 5 ಮಾರ್ಕ್ಸ್, ಆ್ಯಂಡ್ ಹಾಗೆ ಮ್ಯಾಚ್ ದ ಫಾಲೋಯಿಂಗ್ಗೆ 5 ಮಾರ್ಕ್ಸ್, ಆ್ಯಂಡ್ ಪಾರ್ಟ್ ಇ ಅಲ್ಲಿ 5 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಇದಲ್ಲಿ ನೀವು ಕ್ವಶನ್ ಬರಿಬೋದು ಅಥವಾ ಸಮ್ ಮಾಡ್ಬೋದು. ಸೊ ಆ್ಯಂಡ್ ಪಾರ್ಟ್ ಡಿ ಕೂಡ ಇರುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ ಈ ಕ್ವಶನ್ ಆನ್ಸರ್ಸ್ ನೀವು ಟಚ್ ಮಾಡ್ದಿರಾನೆ ಓನ್ಲಿ 1 ಮಾರ್ಕಿಂದ ನೀವು 30 ಮಾರ್ಕ್ಸ್ ಇದು ಮಾಡ್ಬೋದು. ಸೊ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಮಾರ್ಚ್ ಒಳಗಡೆ ನೀವು ಎಕನಾಮಿಕ್ಸಲ್ಲಿ ಏನೇನು 1 ಮಾರ್ಕ್ ಇದೆಯೋ ಸೊ 1 ಮಾರ್ಕ್ಗೆ ಪ್ರತಿದಿನ ಪ್ರತಿಯೊಂದು ಚಾಪ್ಟರ್ ಕಡೆಯಿಂದ ಪೂರ್ತಿ ಇಂಟ್ರೊಡಕ್ಷನ್ನ ಓದ್ಕೊಬಿಡಿ. ಸೊ ನೀವು ಯಾವಾಗಾದರೆ ಪೂರ್ತಿ ಇಂಟ್ರೊಡಕ್ಷನ್ ಓದ್ಕೊತಿರೋ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ಸಲ್ಲಿ ನಿಮ್ಮ ಸೋತ್ಸವನೇ ಇರಲ್ಲ. ಚೂಸ್ ದ ಕರೆಕ್ಟ್ ನೀವು ಯಾವಾಗಾದರೆ ಫುಲ್ ಇಂಟ್ರೊಡಕ್ಷನ್ಗೆ ನೀವು ಯಾವಾಗಾದರೆ ಪ್ರಿಪೇರ್ ಆಗಿಬಿಡ್ತೀರೋ ಸೊ ಆವಾಗ ಖಂಡಿತ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಏನು ಈಸಿ ಆಗುತ್ತೆ ಅಂದರೆ ಸೊ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ನಿಮ್ಗೆ ಈಸಿ ಆಗಿಬಿಡುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಈಸಿ ಆಗಿಬಿಡುತ್ತೆ. ನಾನು ಹೇಳ್ತಾ ಇರೋದು ಒಂದು ಚಾಪ್ಟರ್ದಲ್ಲ, ಸೊ ಪ್ರತಿಯೊಂದು ಚಾಪ್ಟರ್ದು ಕೂಡ ನೀವು ಚೂಸ್ ದ ಕರೆಕ್ಟ್ ಆನ್ಸರ್ಸು, ಮ್ಯಾಚ್ ದ ಫಾಲೋಯಿಂಗು, ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು ಸಮ್ಸು. ಸೊ ಯಾವುದಾದ್ರೆ ಚಾಪ್ಟ್ರಲ್ಲಿ ಟೀಚರ್ ಹೇಳ್ತಾರಲ್ಲ ಇದು 5 ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ ಅಂದ್ಬಿಟ್ಟು ಖಂಡಿತ ಸೊ ಅದು ಆ ರೀತಿ ಸಮ್ಸ್ಗೆ ನೀವು ಪ್ರಿಪೇರ್ ಆಗಿಬಿಡಿ. ಆ್ಯಂಡ್ ನಿಮಗೆ ಇನ್ನೊಂದು ಟ್ರಿಕ್ ಕೂಡ ಏನಪ್ಪ ಅಂದರೆ ನೀವು ಫೈನಲ್ ಬರೋ ಪೇಪರಿಗಿನ್ನ ಒಂದು 2 ಮಾಡೆಲ್ ಪೇಪರ್ಸ್ ನಮ್ಮ ಚಾನಲಲ್ಲಿ ಖಂಡಿತ ಅಪ್ಡೇಟ್ ಆಗುತ್ತೆ ನಿಮಗೆ. ಸೊ ನಿಮಗೆ ನಮ್ಮ ವಾಟ್ಸಪ್ ಲಿಂಕ್ ಕೂಡ ಆಲ್ಮೋಸ್ಟ್ ಇನ್ನೊಂದು 1 or 2 ಡೇಸಲ್ಲಿ ವಾಟ್ಸಪ್ ಲಿಂಕ್ ಕೂಡ ನಿಮಗೆ ಕಳಿಸ್ತೀನಿ. ಸೊ ವಾಟ್ಸಪ್ಗೆ ನೀವು ಲಾಗಿನ್ ಆಗಿ ನನ್ನ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆದಂಗೆ ಅಲ್ಲಿ ನಿಮಗೆ PDF ಶೇರ್ ಮಾಡ್ತೀನಿ. ಸೊ ಆ PDFs ನೀವು ನೋಡ್ಕೋಬೋದು. ಸೊ ಓಕೆನಾ, ಇವಾಗ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು PDF ನೀವು ಹೇಗೆ ಪ್ಲೇನ್ ಮಾಡ್ಕೋಬೇಕು ಅಂದರೆ ಅದೇ ನಾನು ಹೇಳ್ದಂಗೆ ಫಸ್ಟ್ 20 ಮಾರ್ಕ್ಸು ಆ್ಯಂಡ್ ಲಾಸ್ಟಲ್ಲಿರೋ 5 ಮಾರ್ಕ್ಸು ಆ್ಯಂಡ್ ಇನ್ ಪಾರ್ಟ್ ಡಿ ಅಲ್ಲಿರೋ 5 ಮಾರ್ಕ್ಸ್. ಫಸ್ಟ್ ಈ 30 ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆಗಿಬಿಡಿ. ಫಸ್ಟ್ ಯಾವಾಗ ನೀವು 30 ಮಾರ್ಕ್ಸ್ ಪ್ರಿಪೇರ್ ಆಗ್ತಿರೋ ಖಂಡಿತ ನಿಮಗೆ ಸಬ್ಜೆಕ್ಟ್ ಅಂದ್ರೆ ಪಾಸ್ ಆಗಿಬಿಟ್ರೆ ಸೆಂಟ್ರಲ್ಲಿ ಇರೋ ದೊಡ್ಡ ಕ್ವಶನ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಎಂಡಿಂಗ್ ಪಾರ್ಟ್, ಸೊ ಯಾಕೆ ನಾನು ಫಸ್ಟಲ್ಲಿ ಇವು ಪ್ರಿಪೇರ್ ಆಗಿಬಿಟ್ರಿ ಅಂತ ಹೇಳಿದೆ ಅಂದರೆ ಇವೆಲ್ಲ 1 ಮಾರ್ಕ್ ಅಲ್ವಾ. ಸೊ ನಮ್ಮ ಪ್ರಿಪರೇಷನ್ ಯಾವಾಗಲೂ ದೊಡ್ಡ ಕ್ವಶನ್ಸ್ ಸ್ಟಾರ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ನೀವು 1 ಮಾರ್ಕ್ನ ಮೊದಲೇ ಓದಿ ಇಟ್ಬಿಟ್ಟಿರಿ. ಸೊ ಇನ್ನು ಮಾರ್ಚ್ ಬರೋಕ್ಕೆ ತುಂಬ ದಿನ ಇದೆ ಅಲ್ವಾ. ಸೊ ಮೊದಲೇ ಓದಿ ಇಟ್ಬಿಟ್ಟಿರಿ, ನಿಮ್ಗೆ ತುಂಬ ಈಸಿ ಆಗುತ್ತೆ. ಸೊ ಆಗ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸೊ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಈ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ಸ್ ಇವೆಲ್ಲ ಪ್ರಿಪೇರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಫಸ್ಟ್ ಚಾಪ್ಟ್ರಿಂದ ಲಾಸ್ಟ್ ಚಾಪ್ಟರ್ವರೆಗೂ 1 ಮಾರ್ಕ್ ಎಲ್ಲ ಮುಗೀತಲ್ವ. ಸೊ ಕ್ವಶನ್ ಆನ್ಸರ್ಸ್, ಸೊ ಅದು ನಿಮಗೆ 4 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು. ಸೊ ಯಾವ ರೀತಿ ಕ್ವಶನ್ಸ್ಗೆ ಮಾರ್ಕ್ಸ್ ಬರುತ್ತೋ ನನಗೆ ಐಡಿಯಾ ಇಲ್ಲ. ಸೊ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ, ಇಲ್ಲಿ ಕೂಡ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ 1 ಮಾರ್ಕ್ ಕ್ವಶನ್ಸ್ ಅನ್ನೋದು ನಿಮಗೆ ಇಲ್ಲಿ ಕಾಣಿಸ್ತಿದೆ. ಸೊ ನಾರ್ಮ್ಯಾಟಿವ್ ಎಕನಾಮಿಕ್ಸು, ಡಿಮ್ಯಾಂಡ್ ಆಗಲಿ, ಇಂಪೋರ್ಟ್ ಆಗಲಿ. ಸೊ ನೋಡಿ ಇಲ್ಲಿದೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಪ್ರತಿಯೊಂದು ಕ್ವಶನಲ್ಲೂ ನೀವು 2 ಮಾರ್ಕ್ಸ್ ಪ್ರಿಪೇರ್ ಆಗಿಬಿಡಬೇಕು. ಪ್ರತಿಯೊಂದು ಲೆಸ್ನಲ್ಲೂ ಫಸ್ಟ್ 2 ಮಾರ್ಕ್ಸ್ ಪ್ರಿಪೇರ್ ಅದೊಂದು ಟೈಮ್ ಒಂದು ಪ್ಲ್ಯಾನ್ ಇಟ್ಕೊಳ್ಳಿ. ಸೊ ಎವ್ರಿ ಚಾಪ್ಟರು ಫಸ್ಟ್ 2 ಮಾರ್ಕ್ಸ್ ಪ್ರಿಪೇರ್ ಆಗಿಬಿಡಿ. ಆಮೇಲೆ ಸೆಕೆಂಡ್ ಅದ್ರಿಗೆ ನೆಕ್ಸ್ಟ್ ಬರುವಂಥ 4 ಮಾರ್ಕ್ಸ್ಗೆ ಪ್ರಿಪೇರ್ ಆಗಿಬಿಡಿ. ಆ್ಯಂಡ್ ನೆಕ್ಸ್ಟ್ ಅದ್ರಿಗೆ ಬರುವಂಥ 6 ಮಾರ್ಕ್ಸ್ ಪ್ರಿಪೇರ್ ಆಗಿಬಿಡಿ. ಸೊ ಪ್ರತಿಯೊಂದು ಚಾಪ್ಟರ್ ಎಂಡ್ವರೆಗೂ ಒಂದೊಂದು ಚಾಪ್ಟರ್ ನೀವು 2 ಮಾರ್ಕ್ಸ್ ಓದಿ, ಅದರಲ್ಲಿ 6 ಮಾರ್ಕ್ಸ್ ಮತ್ತೆ ಓದಕ್ಕೆ ಹೋಗಬೇಡಿ, 4 ಮಾರ್ಕ್ಸ್ ಓದಕ್ಕೆ ಹೋಗಬೇಡಿ, ಮತ್ತು ನೆಕ್ಸ್ಟ್ ಚಾಪ್ಟರ್ಗೆ ಹೋಗಿ ಅದರಲ್ಲೂ ಓದ್ಬೇಡಿ. ಸೊ ನಾನು ಕೂಡ SSLC ಟೈಮ್ ಸೆಕೆಂಡ್ PUC ಟೈಮಲ್ಲಿ ಇದೇ ರೀತಿ ಇದು ಮಾಡಿಕೊಂಡೆ. ಎಕನಾಮಿಕ್ಸಲ್ಲಿ ನನಗೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು. ಸೊ ನೀವು ಪಾಸ್ ಅಂತೂ ಖಂಡಿತ ಆಗ್ತೀರಾ. ಸೊ ಈ ರೀತಿ ಪ್ಲ್ಯಾನ್ ನೀವು ಮಾಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ಇನ್ನೊಂದು ಏನು ಹೇಳಬೇಕಂದ್ರೆ ಸೊ ಇಷ್ಟೇ ಪ್ರಾಸೆಸ್ಸು. ಫಸ್ಟ್ ನೀವು ಯಾವುದೇ ಸಬ್ಜೆಕ್ಟ್ ಆಗಲಿ ನೀವು ಇದೇ ರೀತಿ ಪ್ರಿಪೇರ್ ಆಗಿ ಫಸ್ಟ್ ಅದರಲ್ಲಿ ಆ ಕ್ವಶನ್ ಪೇಪರ್ಲಿ ಇರುವಂಥ 20 ಮಾರ್ಕ್ಸ್ ಆಗಲಿ 30 ಮಾರ್ಕ್ಸ್ ಆಗಲಿ ಯಾವುದಾದ್ರು ನಮ್ಗೆ 1 ಮಾರ್ಕ್ ಬರುತ್ತೋ ಅದು ಪ್ರಿಪೇರ್ ಆಗಿ ಸೈಡ್ಗೆ ಇಟ್ಬಿಡಿ. 1 ಮಾರ್ಕ್ ಅಂದರೆ ನಾನು ಬರೀ 30 ಮಾರ್ಕ್ಸ್ ಮಾತ್ರ ಓದ್ಕೊಂಬೇಡಿ. ಪ್ರತಿ ಲೆಸನಲ್ಲಿ ಇಂಟ್ರೊಡಕ್ಷನ್ 1 ಮಾರ್ಕ್ಸ್ ಏನು ಇಂಪಾರ್ಟೆಂಟ್ ಪ್ರತಿಯೊಂದು ಓದ್ ಸೈಡ್ ಆಗಿಬಿಡಿ.
ಆಮೇಲೆ ನಿಮಗೆ ಪಾರ್ಟ್ ಡಿ ಅಲ್ಲಿ ಖಂಡಿತ ಬರುವಂಥ ಸಮ್ಸ್ ಏನಿದೆಯೋ ಅದನ್ನು ಕೂಡ ಓದಿಸಿ ಆಗ್ಬಿಡಿ. ಯಾಕಂದರೆ ಪಕ್ಕ ಬರೋ ನೀವು ಮೊದಲೇ ಪ್ರಿಪೇರ್ ಆಗಿಬಿಟ್ರೆ ಮತ್ತು ಪ್ರಾಕ್ಟೀಸ್ ಆಗುತ್ತೆ, ನೀವು ಕಲಿಯೋ ಅವಸರ ಇರೋಲ್ಲ. ಸೊ ಇವಾಗ ಮೇನ್ ಮ್ಯಾಟ್ರ್ ಏನಪ್ಪ ಅಂದರೆ ನಿಮಗೆ ಎಕ್ಸಾಮ್ ಬರೋಷ್ಟೊಳಗಡೆ ನೀವು ಮೇನ್ ಥಿಂಗ್ ಏನಪ್ಪ ಮಾಡಬೇಕು ಅಂದರೆ ಈ 2 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಇದೆ, 6 ಮಾರ್ಕ್ಸ್ ಕ್ವಶನ್ಸ್ ಇದೆಲ್ಲ, ಆ ಕ್ವಶನ್ಸ್ ಎಲ್ಲ ನೀವು ಕಲ್ತ್ಕೋಬೇಕು. ಸೊ ನೀವು ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲಿ ಹೋಗ್ಬಿಟ್ಟು ಪ್ರತಿ ಚಾಪ್ಟ್ರಲ್ಲಿರೋ ಪ್ರತಿ ಕ್ವಶನ್ ಓದ್ಕೋಬೇಡಿ. ಫಸ್ಟ್ ಮಾಡಲ್ ಪೇಪರ್ಗೆ ಹೋಗಿ, ಇಲ್ಲಾಂದರೆ ಟೀಚರ್ ಟಿಕ್ ಮಾಡಿಸಿರ್ತಾರಲ್ವ ಆ ಕ್ವಶನ್ಸ್ಗೆ ಹೋಗಿ. ಇಲ್ಲ ನಿಮಗೆ ಗೊತ್ತಾಗುತ್ತಲ್ವ ಈ ಚಾಪ್ಟ್ರಲ್ಲಿ ಈ ಕ್ವಶನ್ ತುಂಬ ನನಗೆ ಇಂಪಾರ್ಟೆಂಟ್ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳೋದಕ್ಕೆ. ಸೊ ಫಸ್ಟಲ್ಲಿ ನಿಮಗೆ ಖಂಡಿತ ಬರೋ ಕ್ವಶನ್ಸ್ನ ನೀವು ಆದರೆ ಪ್ರಿಪೇರ್ ಆದರೆ 30 ಮಾರ್ಕ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಟಿಕ್ ಮಾರ್ಕ್ಸ್ ಇರೋದು ಮಾಡಲ್ ಕ್ವಶನ್ ಪೇಪರ್ಲಿರುವಂಥ 6 ಮಾರ್ಕ್ಸು, 4 ಮಾರ್ಕ್ಸ್, 2 ಮಾರ್ಕ್ಸ್ಗೆ ಪ್ರಿಪೇರ್ ಇದೆ. ಆ್ಯಂಡ್ ನೆಕ್ಸ್ಟ್ ಫಾರ್ ಎಮರ್ಜೆನ್ಸಿಗೆ ಪ್ರತಿಯೊಂದು ಚಾಪ್ಟ್ರಲ್ಲೂ 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು ಎಲ್ಲ ಕ್ವಶನ್ಸ್ಗೂ ಪ್ರಿಪೇರ್ ಆಗಿಬಿಡಿ. ಸೊ ಈ ರೀತಿ ನೀವು ಯಾವಾಗಾದರೆ 1 ಮಂತ್ ಇದೆ ಇನ್ನು ನಮಗೊಂದು ಜಾನ್ವರಿ, ಇನ್ನು ಎನಿವೇ ಅದು ಟೈಮಿಂಗ್ ಜೊತೆ ನಮಗೆ ಅವಸರನೇ ಇಲ್ಲ. ಸೊ ನಾವು ಇಷ್ಟು ಪ್ಲ್ಯಾನ್ ಪ್ರಕಾರ ಎಷ್ಟು ಪ್ರಿಪೇರ್ ಆಗಬೇಕಂತ ಪ್ಲ್ಯಾನ್ ಹಾಕಿದ್ದೀವಲ್ಲ, ಸೊ ನೀವು ಅದೇ ರೀತಿ ಪ್ರಿಪೇರ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಓದ್ಬಿಡಿ. ಸೊ ಈ ರೀತಿ ನೀವು ಮಾಡಿದಾಗಾದರೆ ಎಕನಾಮಿಕ್ಸಲ್ಲಿ ನೀವು ಖಂಡಿತ 75+ ಮಾರ್ಕ್ಸ್ ನೀವು ಖಂಡಿತ ತೆಗಿಬೋದು. ಆ್ಯಂಡ್ ಅದ್ರ ಜೊತೆಗೆ ಪೇಪರ್ ಪ್ರೆಸೆಂಟೇಷನ್ ಎಕನಾಮಿಕ್ಸಲ್ಲಿ ತುಂಬ ಎಲಾಬ್ರೇಟ್ ಮಾಡೋಕ್ಕೋಗ್ಬೇಡಿ, ನಮಗೆ ಬರುತ್ತೆ ಅಂದ್ಬಿಟ್ಟು ಓನಾಗಿ ತುಂಬ ಬರೆಯೋಕ್ಕೋಗ್ಬೇಡಿ. ಮೇಯ್ನ್ ಮ್ಯಾಟ್ರ್ ಏನಿದೆ ಅದನ್ನು ಮಾತ್ರ ಬರೀರಿ. ಸ್ವಲ್ಪ ಎಫೆಕ್ಟಿವ್ ವರ್ಡ್ಸ್ ಯೂಸ್ ಮಾಡಿ. ಯಾವಾಗಾದ್ರೂ ನೀವು ಎಫೆಕ್ಟಿವ್ ವರ್ಡ್ಸ್ ಯೂಸ್ ಮಾಡ್ತೀರಾ, ಮೀನಿಂಗ್ಫುಲ್ ವರ್ಡ್ಸ್ ಯೂಸ್ ಮಾಡ್ತೀರಾ, ಆವಾಗ ಪ್ರೊಫೆಸರ್ ಅಥವಾ ಅನಾಲಿಸಿಸ್ ಮಾಡೋರು ಅನ್ಕೊತಾರೆ ಸೊ ಈ ಸ್ಟೂಡೆಂಟ್ ತುಂಬ ಬ್ರಿಲಿಯಂಟ್ ಇದ್ದಾನೆ, ವಾಟ್, ವಾಸ್, ದಿಟ್, ದಟ್ ಅಂತ ಆಗದಿರ ಸ್ವಲ್ಪ ಪ್ರೊಫೆಷ್ನಲ್ ವರ್ಡ್ಸ್ ಹಾಕಿದ್ದಾನೆ, ಮೀನಿಂಗ್ಫುಲ್ ವರ್ಡ್ಸ್ ಹಾಕಿದ್ದಾನೆ ಅಂತ ಅವ್ರಿಗೊಂದು ಥಾಟ್ ಬರುತ್ತೆ. ಆಗೇನಾಗುತ್ತಪ್ಪ ಅಂದರೆ ಖಂಡಿತ ನಿಮ್ಮ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ನಿಮ್ಮ ಪೇಪರ್ಗೆ ಹೋಗ್ತಾ ಅವ್ರು ಪಾಸಿಟಿವ್ ಇಂಪ್ರೆಷನ್ ಬರೋ ಕಾರಣದಿಂದ ನಿಮಗೆ ಚಾನ್ಸಸ್ ಚೆನ್ನಾಗಿರುತ್ತೆ ಮಾರ್ಕ್ಸ್ ತುಂಬ ಬರೋಕ್ಕೆ. ಆ್ಯಂಡ್ ಹಾಗೆ ಈ 2 ಮಾರ್ಕ್ಸು 4 ಮಾರ್ಕ್ಸಲ್ಲಿ ಇಲ್ಲಾಂದ್ರೂ ಈ 6 ಮಾರ್ಕ್ಸ್ ಕ್ವಶನ್ಸಲ್ಲಿ ನೀವು ಮೇಯ್ನ್ ಪಾರ್ಟ್ ಆಫ್ ಆನ್ಸರ್ನ ನೀವು ಬೋಲ್ಡ್ ಮಾಡೋದು ಅಥವಾ ಅದನ್ನು ಅಂಡರ್ಲೈನ್ ಮಾಡಬೇಕು ಪೆನ್ಸಿಲಲ್ಲಿ. ಅವಾಗ ಏನಾಗುತ್ತಪ್ಪ ಅಂದರೆ ಯಾರಾದರೂ ನಿಮ್ಮ ಪೇಪರ್ನ ಸೈನ್ ಮಾಡ್ತಿರ್ತಾರೋ ಅವ್ರಿಗೆ ನೀವು ಅಲ್ಲಿ ಅಂಡರ್ಲೈನ್ ಮಾಡಿದವಾಗ ಸೊ ಈ ಕ್ವೆಶನ್ಸ್ಗೆ ಇದೇ ಮೇಯ್ನ್ ಆನ್ಸರ್, ಓಕೆ ಇದೇ ಕೊಡೋಣ ಮಾರ್ಕ್ಸ್ ಅಂತ ಕೊಡ್ತಾರೆ. ನೀವು ಅದೇ ರೀತಿ 2 ಮಾರ್ಕ್ಸಿಂದ ಹಿಡಿದು 6 ಮಾರ್ಕ್ಸ್ ಪ್ರತಿಯೊಂದು ಮೇನಲ್ಲಿ ಕೂಡ ನೀವು ಆ ರೀತಿ ಆನ್ಸರ್ಸ್ ಬರೆದವಾಗ ಎಲಾಬ್ರೇಟ್ ಮಾಡಿ ಅಂಡರ್ಲೈನ್ ಮಾಡ್ದಂಗಾದ್ರೆ ಟೀಚರ್ಸ್ಗೆ ಸೈನ್ ಮಾಡೋಕೆ ತುಂಬ ಈಸಿ ಆಗುತ್ತೆ. ಇನ್ನೊಂದೇನೆಂದರೆ ಟೀಚರ್ಸ್ಗೆ ತುಂಬ ಜಾಸ್ತಿ ಬರೆದ್ರೆ ಅವ್ರಿಗೆ ಓದೋಕ್ಕೆ ಕೂಡ ಅವ್ರಿಗೆ ಪೇಷನ್ಸ್ ಇರೋಲ್ಲ. ಸೊ ಆ ರೀತಿ ತುಂಬ ಕಡಿಮೆ ಬರೆದ್ರೂ ಕೂಡ ಮೇಯ್ನ್ ಮ್ಯಾಟ್ರ್ ನೀವು ಬರೆದ್ಬಿಟ್ರೆ ಖಂಡಿತ ನಿಮಗೆ ಆನ್ಸರ್ಸ್ಗೆ ಖಂಡಿತ ನಿಮಗೆ ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ. ಸೊ ಈ ರೀತಿ ನೀವು ಪ್ರಿಪೇರ್ ಆಗ್ತಾ ಹೋಗಿ. ಸೊ ನಮ್ಮ ಚಾನಲಲ್ಲಿ ಇನ್ನು ನೆಕ್ಸ್ಟ್ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕಾಲೇಜ್ ಗ್ರೂಪ್ಸ್ಗೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ ಖಂಡಿತ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡ್ಕೊಳ್ಳಿ. ಸೊ ಹೇಗೆ ನೀವು ಬರಿಬೋದು ಅಂತ ಕೂಡ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಎಕನಾಮಿಕ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೋದು ಅಂತ ಕೂಡ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಸೊ ಇದೇ ರೀತಿ ಹಲವಾರು ಪ್ರತಿಯೊಂದು ಸಬ್ಜೆಕ್ಟ್ ಮಾಡಲ್ ಕ್ವಶನ್ ಪೇಪರ್ಗೆ, ಪ್ರತಿಯೊಂದು ಮಾಡಲ್ ಪೇಪರ್ ಯಾವ ರೀತಿ ನೀವು ಪ್ರಿಪೇರ್ ಆಗ್ಬೋದು ಪ್ರತಿಯೊಂದು ಸಬ್ಜೆಕ್ಟ್ಗೆ ಅನ್ನೋ ಒಂದು ಟಿಪ್ಸ್ ಬಗ್ಗೆ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮಗೆ ಬೇಕಿದ್ದರೆ ಆ್ಯಂಡ್ ಇದೇ ರೀತಿ ಮಾಡಲ್ ಕ್ವಶನ್ಸ್ ಪೇಪರ್ಗೆ ನಿಮ್ಗೆ ಇನ್ನೂ ಕೀ ಆನ್ಸರ್ಸ್ ಕೂಡ ಬೇಕು ಅಂದರೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಗ್ರೂಪ್ಗೆ ಶೇರ್ ಮಾಡಿ, ಅವ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಈಸ್ ವಿಕಾಸ್ signing off.